ಅಳಿವಿನಂಚಿನ ಕಡಲಾಮೆಗಳ ಸಂರಕ್ಷಣೆಗೆ ಅರಣ್ಯ ಇಲಾಖೆ ವಿಶೇಷ ಕ್ರಮದ ಬಳಿಕ ಅವುಗಳ ಸಂತತಿಯಲ್ಲಿ ಏರಿಕೆ ಕಂಡುಬಂದಿದೆ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಸಿಹಿತ್ಲು, ಬೇಂಗ್ರೆ, ಇಂಡಿಯಾ, ಪಣಂಬೂರು, ತಣ್ಣೀರುಬಾವಿ, ಕಡಲ ಕಿನಾರೆಯ 24 ಕಡೆಗಳಲ್ಲಿ ಕಡಲಾಮೆ ಆಲಿವ್ ರಿಡ್ಲೆಯ ಮೊಟ್ಟೆಗಳು ಪತ್ತೆಯಾಗಿದ್ದು, ಅವುಗಳಲ್ಲಿ 14 ಗೂಡುಗಳಲ್ಲಿದ್ದಂಥ 1214 ಕಡಲಾಮೆ ಮರಿಗಳು ಈಗಾಗಲೇ ಸಮುದ್ರ ಸೇರಿವೆ. ಹೌದು, 4 ಜಾತಿಗಳ ಕಡಲಾಮೆಗಳಲ್ಲಿ ಆಲಿವ್ ರಿಡ್ಲೆ ಮಾತ್ರ ಸಂತತಿ ವೃದ್ಧಿಗೆ ಕಡಲ ಕಿನಾರೆಗೆ ಬರುತ್ತೆ. ಮೊಟ್ಟೆ ಇಡುವಂತ ಸಂದರ್ಭ ಕಡಲಾಮೆಗಳು ಸಮುದ್ರದಿಂದ ಹೊರಬಂದು ಸುರಕ್ಷಿತ ಪ್ರದೇಶವನ್ನು ಹುಡುಕಿ 1.5 ಇಂದ 2 ಅಡಿ ಮರಳಿನಲ್ಲಿ ಗುಂಡಿ ತೋಡಿ ಮೊಟ್ಟೆಯನ್ನ ಇಡ್ತವೆ. ಒಂದು ಕಡಲಾಮೆ ಏಕಕಾಲಕ್ಕೆ 100 ರಿಂದ 120ರಷ್ಟು ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಟ್ಟ ಬಳಿಕ ಕಡಲಾಮೆ ಮರಳಿನಿಂದ ಗುಂಡಿ ಮುಚ್ಚಿ ಹೋಗುತ್ತದೆ. ಮೊಟ್ಟೆಗಳಿಂದ ಸುಮಾರು 50 ದಿನಗಳಲ್ಲಿ ಮರಿಗಳು ಹೊರಬರಲಾರಂಭಿಸುತ್ತದೆ. ಎಲ್ಲ ಮೊಟ್ಟೆಗಳಿಂದ ಮರಿಗಳು ಹೊರಬಂದ ಬಳಿಕ ಎಲ್ಲ ಮರಿಗಳು ಸೇರಿ ಮರಳನ್ನ ಎತ್ತಿ ಹಾಕಿ ಗುಂಡಿಯಿಂದ ಹೊರಬಂದು ಸಮುದ್ರದತ್ತ ಹೋಗುತ್ತವೆ. ನಾವು ಎಲ್ಲ ಸ್ಥಳೀಯ ಮೀನುಗಾರ ಕಮ್ಯುನಿಟೀಸ್ ಏನಿದೆ, ಮೇಜರ್ಲಿ ನಮ್ಮ ಕೋಸ್ಟ್ ಪಕ್ಕದಲ್ಲಿ, ನಮ್ಮ ಬೀಚ್ ಪಕ್ಕದಲ್ಲಿ ವಾಸಿಸುವಂತ ಕಮ್ಯುನಿಟೀಸ್ಗೆ ಡೋರ್ ಟು ಡೋರ್ ಅವೇರ್ನೆಸ್ ಮಾಡಿದ್ದೇವೆ. ಡೋರ್ ಟು ಡೋರ್ ಅವರನ್ನ ಇನ್ವಾಲ್ವ್ಮೆಂಟ್ ನಾವು ಬಯಸಿದ್ದೇವೆ. ಹೀಗಾಗಿ ಅವರ ಪೈಕಿಯೇ ಜನಗಳನ್ನ ನಾವು ನೈಟ್ ವಾಚಸ್ ಆಗಿ ಎಂಪ್ಲಾಯ್ ಕೂಡ ಮಾಡಿರ್ತೇವೆ. ಸೊ ಹಾಗಾಗಿ ಡೋರ್ ಟು ಡೋರ್ ಅವೇರ್ನೆಸ್ ಮಾಡಿ ಇದರ ಉಳಿವಿಕೆಗೆ ಏನು ಕನ್ಸರ್ನ್ಸ್ ಏನಿದೆ ಮತ್ತೆ ಅದರ ಉಳಿವಿಕೆಯಿಂದ ನಮಗಾಗುವ ಬೆನಿಫಿಟ್ಸ್ ಬಗ್ಗೆ ಅವರಿಗೆ ಮನವರಿಕೆ ಮಾಡಾದ್ಮೇಲೆ ಅದರ ನಂತರ ಕೆಲವೊಂದು ಬೀಚ್ ಕ್ಲೀನಿಂಗ್ ಎಕ್ಸರ್ಸೈಸಸ್ ನಾವು ತಗೊಳ್ತೇವೆ. ಶಾಲೆ ಮಕ್ಕಳು ಇರ್ಬೋದು, ಕಾಲೇಜ್ ಮಕ್ಕಳು ಇರ್ಬೋದು, ಇವರಿಂದ ಬೀಚ್ ಕ್ಲೀನಿಂಗ್ ಅಂಡ್ ಬೀಚ್ ರಿಸ್ಟೋರೇಷನ್ ವರ್ಕ್ಸ್ ಕೆಲವೊಂದು ನಾವು ಮಾಡ್ತೇವೆ. ಇದು ಯಾಕೆ ಮಾಡ್ತೇವೆ ಅಂದ್ರೆ ಕಡಲಾಮೆ ಜನರಲಿ ಅದು ಎಲ್ಲೆಲ್ಲಿ ಬೀಚಸ್ ಕ್ಲೀನ್ ಇದೆ ಅಂಥದನ್ನ ಜಾಸ್ತಿ ಪ್ರಿಫರ್ ಮಾಡ್ತೇವೆ. ಹಾಗಾಗಿ ಈ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳಿಂದ, ಶಾಲಾ ಕಾಲೇಜ್ ಮಕ್ಕಳುಗಳಿಂದ ಇನ್ವಾಲ್ವ್ ಮಾಡ್ಕೊಂಡು ನಾವು ಈ ಬೀಚ್ ಕ್ಲೀನಿಂಗ್ ಅಂಡ್ ಬೀಚ್ ರೆಸ್ಟೋರೇಷನ್ ವರ್ಕ್ಸ್ ನ ನಾವು ಮಾಡಿದ್ದೇವೆ. ಇದಲ್ಲದೆ ನಮ್ಮಲ್ಲಿ ಎಂಟೈರ್ 40 ಕಿಲೋಮೀಟರ್ ಕೋಸ್ಟ್ ಬರುವಂತದ್ರಲ್ಲಿ 4 ಮೇಜರ್ ಕ್ಯಾಂಪ್ಸ್ ಮಾಡಿ, ಇದರಲ್ಲಿ ಒಂದೊಂದು ಕ್ಯಾಂಪ್ ಅಲ್ಲಿ 4 ರಾತ್ರಿ ಕಾವಲ್ಗಾರನ್ನ ನಾವು ನೇಮಕ ಮಾಡ್ಕೊಂಡಿದ್ದೇವೆ. ಇವರೆಲ್ಲ ಸ್ಥಳೀಯ ನಮ್ಮ ಫಿಶರ್ಮೆನ್ ಕಮ್ಯುನಿಟಿಯಿಂದನೇ ನಾವು ಎಂಪ್ಲಾಯ್ ಮಾಡಿರ್ತಕ್ಕಂಥದ್ದು. ಇವ್ರದ್ದು ಕೆಲಸ ಏನಂದ್ರೆ ಸಾಯಂಕಾಲ ಸೂರ್ಯ ಮುಳುಗಿಯಿಂದ ನೆಕ್ಸ್ಟ್ ದಿವಸ ಸೂರ್ಯ ಉದಯ ತನಕ ಅವರು ಎಂಟೈರ್ ಅವರ ಒಂದು ವ್ಯಾಪ್ತಿಯಲ್ಲಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾರೆ. ಸೊ ಅವರು ಪ್ಯಾಟ್ರೋಲಿಂಗ್ ಮಾಡುವಾಗ ಯಾವ್ದಾದ್ರು ರಾತ್ರಿ ಹೊತ್ತಲ್ಲಿ ಕಡಲಾಮೆ ಬರ್ತದೆ, ಎಲ್ಲಿ ಮೊಟ್ಟೆ ಇರ್ತದೆ ಅದ್ರ ಬಗ್ಗೆ ಮಾಹಿತಿ ಫಸ್ಟ್ ಕಲೆಕ್ಟ್ ಮಾಡ್ತಾರೆ. ಮತ್ತೆ ಅದು ಎಲ್ಲಿ ಅದು ಮೊಟ್ಟೆ ಇಟ್ಟು ಗೂಡು ಮಾಡಿ ಹೋಗಿರ್ತದೆ ಅದ್ರ ಬಗ್ಗೆ ನೋಡ್ಬಿಟ್ಟು ಒಂದ್ ವೇಳೆ ಸ್ಥಳಾಂತರ ಮಾಡ್ಬೇಕಾದ್ರೆ ಸ್ಥಳಾಂತರ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು ರಕ್ಷಣೆ ಕೊಡ್ತೇವೆ. ಯಾಕಂದ್ರೆ ಹೆಚ್ಚಿನ ಅಂಶ ನಮ್ಮ ಕಡಲಾಮೆಗಳು ಬರುವುದು ರಾತ್ರಿಯ ಟೈಮಲ್ಲಿ. ನಮ್ಗೆ ಆ ಟೈಮಲ್ಲಿ ನಮ್ಗೆ ರಾತ್ರಿ ಕಾವಲುಗಾರರ ಮೂವ್ಮೆಂಟ್ ಇಂದ, ಪ್ಯಾಟ್ರೋಲಿಂಗ್ ಇಂದ ನಮ್ಗೆ ಇನ್ಫಾರ್ಮೇಶನ್ ಬರ್ತದೆ. ಇದಲ್ಲದೆ 4ನೇ ಪ್ರಯೋಗ ನಾವೇನ್ ಮಾಡಿದೀವಿ ಅಂದ್ರೆ ಯಾರಿಗಾದ್ರೂ ಸ್ಥಳೀಯ ಜನರಿಗೆ ಅಥವಾ ಫಿಶರ್ಮೆನ್ಸ್ಗೆ ಬೋಟಿಂಗ್ ಹೋದಾಗ ಕೆಲವೊಂದ್ಸಲ ಅವ್ರು ಕಾಣಿಸ್ತದೆ, ಅವ್ರಿಗೆ ಕೂಡ ನಾವು ಆನರೇರಿಯಂ ಅಂತ ನಾವು ಪ್ರತಿ ಒಂದು ಗೂಡು ಪತ್ತುವಿಕೆಗೆ 5,000 ಅಂತ ಹೇಳಿ ಒಂದು ಆನರೇರಿಯಂ ಕೂಡ ನಾವು ಘೋಷಣೆ ಮಾಡಿರ್ತೇವೆ. ಹಲವು ಬಾರಿ ಕಡಲಾಮೆ ಮೊಟ್ಟೆಗಳು ನಾಯಿ ನರಿಗಳ ಪಾಲಾಗುವುದಿದೆ. ಮೊಟ್ಟೆಗಳನ್ನ ಅಲ್ಲಿಯೇ ಬಿಟ್ರೆ ಅವುಗಳಿಂದ ಹೊರಬರುವಂತ ಮರಿಗಳ ಪ್ರಮಾಣ 40% ಇರುತ್ತದೆ. ಸಂರಕ್ಷಿಸಿದ್ರೆ 97% ಮೊಟ್ಟೆಗಳಿಂದ ಮರಿಗಳು ಹೊರಬಂದು ಕಡಲು ಸೇರ್ತವೆ. ಆದ್ರಿಂದ ಕಳೆದೆರಡು ವರ್ಷಗಳಿಂದ ಈಚೆಗೆ ಅರಣ್ಯ ಇಲಾಖೆಯು ಸ್ಥಳೀಯ ಮೀನುಗಾರರ ಸಹಕಾರದಿಂದ ನೆಟ್ ಅಳವಡಿಸಿ, ಸಿಸಿ ಕ್ಯಾಮೆರಾ, ಮೋಷನ್ ಡಿಟೆಕ್ಷನ್ ಯಂತ್ರ ಅಳವಡಿಸಿ ಕಡಲಾಮೆಗಳ ಆವಾಸ ಸ್ಥಾನಗಳ ರಕ್ಷಣೆ ಮಾಡ್ತಾ ಇದೆ. ಅದಕ್ಕಾಗಿ ಸ್ಥಳೀಯ 16 ಮಂದಿಗೆ 6 ತಿಂಗಳ ಕಾಲ ಸಂಬಳ ನೀಡಿ ನಿಗಾ ವಹಿಸಲಾಗುತ್ತದೆ. ಅಲ್ಲದೆ ಕೋಸ್ಟಲ್ ಅಂಡ್ ಮರೈನ್ ಎಕೋಸಿಸ್ಟಮ್ ಸೆಲ್ ಹಾಗೂ ಅರಣ್ಯ ಸಿಬ್ಬಂದಿಯ ರಾತ್ರಿ ಗಸ್ತು ತಿರುಗಿ ಗೂಡು ಕಟ್ಟುವ ಕಡಲಾಮೆಗಳ ಚಲನವಲನ ವೀಕ್ಷಿಸುತ್ತಾರೆ. ಇಲಾಖೆಯು ಸ್ಥಳೀಯ ಮೀನುಗಾರರೊಂದಿಗೆ ನಿಕಟ ಸಂಪರ್ಕವಿಟ್ಟುಕೊಂಡು ಈ ಕೆಲಸ ಮಾಡ್ತಾ ಇದೆ. ಆಮೆಗಳ ಗೂಡುಗಳು ಕಂಡು ಬಂದಾಗ ಮೊದಲು ತಿಳಿಸುವಂತವರಿಗೆ 5,000 ಪ್ರೋತ್ಸಾಹ ಧನವನ್ನು ಕೂಡ ನೀಡಲಾಗ್ತಾ ಇದೆ. ವಿಶೇಷ ವರದಿ ವಿಶ್ವನಾಥ, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು.